ಹಾಯ್ ಹಲೋ ಎಲ್ಲರಿಗೂ ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಆಂಟಿ ಮನೆಗೆ ಫಂಕ್ಷನ್ ಇತ್ತು ಅಂತ ಹೊರಟಿದೀವಿ, ನಾನು ಅಕ್ಕ ಎಲ್ಲ. ಅಕ್ಕ ಬಂದು ಅಲ್ಲೇ ಜಾಯ್ನ್ ಆಗ್ತಾಳೆ ಪಾಂಡುಪುರದಿಂದ. ಈಗ ಬೆಂಗಳೂರಿಂದ ನಾನು ಹೊರಟಿದ್ದೀನಿ. ಸುಮ್ಮನಿರ, ತಗೋ ತಗೋ, ಬಾ ಮತ್ತೆ ಬಾ, ಕೊಡ್ತೀನಿ, ಬಾ ಬಾ ಕೊಡ್ತೀನಿ, ತಗೋ 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 ತಗೊಳ್ಳೋ. ನಮ್ಗೆ ಯಾವಾಗ್ಲೂ ಟ್ರೈನ್ ಇರೋದು ಬೆಳಿಗ್ಗೆ 4:15 ಎದ್ದು ಏನು ಮಾಡ್ಕೊಳಕ್ ಆಗಲ್ಲ, ಟಿಫನ್ ಆಗ್ಲಿ ಏನೂ ಆಗಲ್ಲ. ಸೊ ನಾನು ಹಾಗೆ ಹೊರಟ್ಬಿಡ್ತೀನಿ. ಸೊ ಇವತ್ತು ಅಕ್ಕ ಅವ್ರ ಮನೆಯಿಂದನೇ ಟಿಫನ್ ಎಲ್ಲ ಮಾಡ್ಕೊ ಬಂದಿದ್ಲು. ಟ್ರೈನಲ್ಲಿ ತಿನ್ಕೊಂಡು ಹೋಗೋಕೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಜಾಸ್ತಿ ಟೈಮ್ ಇರ್ಲಿಲ್ಲ. ಪಾಂಡುಪುರ ಟು ಮೈಸೂರು ಏನು 1/2 hour ಅಲ್ಲಿ ನಾವು ಇಳ್ಕೊಂತೀವಿ. ಮತ್ತೆ ಅಲ್ಲಿಂದ ನಾವು ನೆಕ್ಸ್ಟ್ ಟ್ರೈನ್ ನ ಚೇಂಜ್ ಮಾಡ್ಬೇಕು. ಬೇರೆ ಯಾವ್ದೋ ಊರ್ಗೆ ಹೋಗ್ತಾ ಇಲ್ಲ, ಮೈಸೂರ್ಗೆ ಹೋಗ್ತಾ ಇರೋದು. ಆದ್ರೆ ಅಶೋಕ್ಪುರಂಗೆ ಟ್ರೈನ್ ಇರೋದ್ರಿಂದ ಬಸ್ಸಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗೋದ್ ರಿಸ್ಕ್ ಅನ್ಕೊಂಡು ನಾವು ಟ್ರೈನಲ್ಲೇ ಹೊರಟಿದೀವಿ. ಏನೊಂದ್ 1/2 hour ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಅನ್ಕೊಂಡು. ನಮ್ ಋತ್ವಿಕ್ ಪಾಪು 1 ತಿಂಗ್ಳಾಯ್ತು ನೋಡಿ ಅಂತ ನನ್ನ ಹತ್ರನೇ ಬರ್ತಿರ್ಲಿಲ್ಲ. ಅವನ್ನೇ ಜಾಸ್ತಿ ಎತ್ಕೊಂಡಿದ್ದಾಳೆ ನಮ್ ತಾಯಿ ಅನ್ಕೊಂಡ್ ನಮ್ಮ ಅಪ್ಪು ಅಳ್ಕೊಂಡ್ ನಿಂತಿದ್ದ. ನಾನಾಗ್ಲಿ ಅಕ್ಕ ಆಗ್ಲಿ ಈ 3 ಜನ ಮಕ್ಳಿಗೂ ನಾವ್ ಯಾವ್ದೇ ಭೇದ ಭಾವ ಇಲ್ದೆ ಒಂದೇ ಮಕ್ಳು ಅನ್ನಂಗೆ ಬೆಳೆಸ್ತಾ ಇದೀವಿ. ನಿನ್ಗೆ ಇವ್ನ ಅಣ್ಣ, ಇವ್ನ್ ನಿನಗ್ ತಮ್ಮ, ಅಕ್ಕ, ಇದೇ ರೀತಿ ಸ್ವಂತ ಅಕ್ಕ ಸ್ವಂತ ತಮ್ಮ ಇದೇ ರೀತಿ ನಾವು ಹೇಳಿ ಬೆಳೆಸ್ತಾ ಇರೋದು. ಬಟ್ ಇವ್ರು ಅದೇ ರೀತಿ ಬೆಳಿತಿದ್ದಾರೆ. ಎಲ್ಲೋ ಒಂದ್ ಕಡೆ ಜಲಸ್ ಅನ್ನೋದ್ ಬಂದ್ಬಿಡತ್ತೆ ಇವ್ರಿಗೂನು ಅಲ್ವಾ. ಸೊ ಆ ರೀತಿ ಮುನ್ಸ್ಕೊಂಡ್ ನೋಡಿ, ಇನ್ನೂ ಅವ್ನ್ ಮುನ್ಸು ಕಮ್ಮಿ ಆಗಿಲ್ಲ ಅವ್ರ ತಾಯಿ ಎತ್ಕೊಂಡಿಲ್ಲ ಅಂತ. ತಮ್ಮನ್ ಕಂಡ್ರೆ ಪ್ರಾಣ, ಆದ್ರೂ ಅವ್ರ ತಾಯಿ ಎತ್ಕೋಬೇಕು ಅನ್ನೋದ್ ಆಸೆ ಅವನ್ಗೆ ತುಂಬಾ. ಅಷ್ಟೊತ್ತಿಂದ ತಾಯಿ ತಾಯಿ ಅಂತಾನೆ ಹೇಳ್ತಾ ಇದ್ದೀನಿ. ತಾಯಿ ಅಂದ್ರೆ ಯಾರು ಗೊತ್ತಾ? ನಮ್ಮ ಅಕ್ಕ. ಅವಳಿಗೆ ಒಂದ್ ನಿಕ್ ನೇಮ್ ಇಟ್ಬಿಟ್ಟಿದ್ದಾನೆ ತಾಯಿ ಅಂತ ಅನ್ಕೊಂಡು. ನಾವಂತೂ ಫೈನಲಿ ರೀಚ್ ಆದೋ. ಅವಾಗಿದ್ದಿದ್ ಅಶೋಕ್ಪುರಂ ರೈಲ್ವೆ ಸ್ಟೇಷನ್ಗೂ ಇವಾಗ ಚೇಂಜ್ ಆಗಿರೋ ರೈಲ್ವೆ ಸ್ಟೇಷನ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಅವಾಗ ಏನ್ ಅಷ್ಟು ಪ್ಲಾಟ್ಫಾರ್ಮ್ ಆಗ್ಲಿ ಇಷ್ಟೊಂದು ಎಲ್ಲ ರೆಡಿ ಆಗಿರ್ಲಿಲ್ಲ. ಈಗ ತುಂಬಾನೇ ಎಲ್ಲ ಚೇಂಜಸ್ ಆಗೋಗಿದೆ. ನಮ್ಗಂತೂ ಒಂದ್ ಕ್ಷಣ ಕನ್ಫ್ಯೂಸೇ ಆಗೋಯ್ತು. ಯಾವ್ದು ಫ್ರಂಟ್ ಗೇಟ್ ಯಾವ್ದು ಬ್ಯಾಕ್ ಗೇಟ್ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿಂದ ನಾವು ಗೊತ್ತು ಮಾಡ್ಕೊಂಡು ಫೈನಲಿ ಆಟೋ ಹತ್ತಿ ನಮ್ಮ ಆಂಟಿ ಮನೆ ಫಂಕ್ಷನ್ಗೆ ಅಂತ ಹೊರಟಿದೀವಿ. ಆಂಟಿ ಮನೆ ಯಾವ್ದೇ ಫಂಕ್ಷನ್ ಆದ್ರೂ ನಮ್ ಪೂರ್ಣಿಮಕ್ಕನೇ ಅಡ್ಗೆ ಮಾಡೋದು. ಅಡ್ಗೆ ಮಾತ್ರ ಸೂಪರ್ ಆಗಿ ಮಾಡ್ತಾರೆ, ತುಂಬಾನೇ ಟೇಸ್ಟ್ ಆಗಿರುತ್ತೆ. ಯಾರಾದ್ರೂ ಕೇರ್ ನಗರದವರು ಈ ವಿಡಿಯೋ ನೋಡ್ತಾ ಇದ್ರೆ ಇವ್ರಿಗೆ ಆರ್ಡರ್ ಕೊಡ್ಬೋದು. ಆಲ್ಮೋಸ್ಟ್ 300 ಮೆಂಬರ್ಸ್ ಗಂಟನೂ ಇವರು ಅಡ್ಗೆ ಮಾಡ್ತಾರೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರತ್ತೆ. ಒಂದ್ಸಲ ಆರ್ಡರ್ ಕೊಟ್ಟು ನೋಡಿ, ನೀವು ಪದೇ ಪದೇ ಆರ್ಡರ್ ನ ಕೊಡ್ತಾನೆ ಇರ್ತೀರಾ. ಇವ್ರಿಗೆ ಅಷ್ಟು ಟೇಸ್ಟ್ ಆಗಿ ಮಾಡ್ತಾರೆ ಇವರು ಅಡ್ಗೆನ. ಯಾವ್ದೇ ಚಿಕ್ಕ ಪುಟ್ಟ ಫಂಕ್ಷನ್ ಇರ್ಲಿ ಇಲ್ಲ ದೊಡ್ಡ ಫಂಕ್ಷನ್ ಇರ್ಲಿ, ಈಗಂತೂ ಮನೇಲಿ ಮಾಡೋದು ಅಡ್ಗೆ ತುಂಬಾ ಕಷ್ಟ ಆಗುತ್ತೆ. ಮನೆ ತರಾನೇ ಊಟ ಬೇಕು, ರುಚಿ ರುಚಿಯಾಗಿ ಬೇಕು, ವೆರೈಟಿ ಬೇಕು ಅನ್ನೋರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಬೆಸ್ಟ್ ಫುಡ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇವ್ರ ನಂಬರ್ ಏನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ನಾನು ದೇವ್ರ ಪ್ರಸಾದನ ರೆಡಿ ಮಾಡ್ತಾ ಇದ್ದೆ. ಅಷ್ಟೊತ್ತಲ್ಲಿ ನನ್ ಮಗ ನೋಡಿದ್ರೆ ಹಣೆಗೆ ಈ ರೀತಿ ಹೇಟ್ ಮಾಡ್ಕೊಂಡಿದ್ದಾನೆ. ಬಿದ್ದು ಫುಲ್ ಹೋಲೆಲ್ಲ ಮಾಡ್ಕೊಂಡು ಅಷ್ಟು ರಕ್ತ ಸುರ್ಕೊಂಡು, ಯಪ್ಪಾ ಎಲ್ಲರಿಗೂ ನೋಡಿ ಒಂದ್ ಕ್ಷಣ ಗಾಬರಿ ಆಯ್ತು. ಬಟ್ ನನ್ಗ್ ಮಾತ್ರ ಗಾಬರಿ ಆಗ್ಲಿಲ್ಲ. ಯಾಕಂದ್ರೆ ಇವ್ನ್ ಎಲ್ಲೇ ಹೋದ್ರು ಇದೇ ರೀತಿ ಏನಾದ್ರೂ ಒಂದು ಮಾಡ್ಕೊಂತಾನೆ ಇರ್ತಾನೆ. ಬೀಳದ್ ಕಾಮನ್ ಆಗೋಗಿದೆ. ಅಂದ್ರೆ ಎಷ್ಟೇ ನಾವ್ ಕಂಟ್ರೋಲ್ ಮಾಡೋದ್ರು ಅವ್ನ್ ಬೀಳ್ತಾನೆ ಇರ್ತಾನೆ. ಸೊ ಇವತ್ತು ಇಲ್ಲಿಗ್ ಬಂದು ಈ ತರ ಮಾಡ್ಕೊಂಡ, ಹಣೆಗೆಲ್ಲ ಏಟ್ ಮಾಡ್ಕೊಂಡು. ಅವ್ನ್ ಹೇಗ್ ಬಿದ್ದ ಅಂತ ಅವನೇ ಹೇಳ್ತಾನೆ, ಕೇಳಿ. ಹೇಳು ಪಪ್ಪು. ಸೂಪರ್ ಮ್ಯಾನ್ ನನ್ ಬತ್ತೆ ಹಂಗೆ ಎಗ್ಗು ಬತ್ತೆ ಚಿಕ್ಕೇನೆ ತಕ್ಷಣ ಅನ್ನೋದು ಕಿಚ್ಕೊಬಿಟ್ಟು. ಆಮೇಲೆ ಆಮೇಲೆ ಏನಾಯ್ತು? ಬಿದ್ದೆ. ಬಿದ್ದ. ಹಾಗೆ ನಾವೆಲ್ಲ ಕಸಿನ್ ಸೇರಿದಾಗ, ಹಾಗೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಒಂದಷ್ಟು ಮಾತುಕತೆಗಳಿರತ್ತೆ ಅಲ್ವಾ. ಅದೇ ರೀತಿ ನಾವು ಒಂದಷ್ಟು ಹಳೇದು ಹೊಸದು ಅಂತ ಅನ್ಕೊಂಡು ಎಲ್ಲ ಮಾತಾಡ್ಕೊಂಡು ಕೂತಿದ್ದೋ. ಹಾಗೆ ಒಂದಷ್ಟು ಪ್ಲಾನ್ ಕೂಡ ಮಾಡ್ತಿದ್ದೋ ಎಲ್ಲಿಗೆ ಹೋಗೋಣ ಅಂತ ಅನ್ಕೊಂಡು. ಬಟ್ ಇನ್ನು ಯಾವ್ದು ಸಕ್ಸಸ್ ಆಗಿಲ್ಲ. ನೋಡೋಣ, ಎಲ್ಲಿಗಾದ್ರೂ ಪ್ಲಾನ್ ಮಾಡಿ ಎಲ್ಲಿಗಾದ್ರೂ 1 day ಟ್ರಿಪ್ ತರ ಹೋಗ್ಬೇಕು. ನಾವು ಬಂದಿದ್ದು ಆಂಟಿ ಮನೆ ದೇವ್ರ ಹಬ್ಬಕ್ಕೆ.
ಇವತ್ತು ತುಂಬಾನೇ ಚೆನ್ನಾಗಿ ಅವ್ರ ಮನೆ ದೇವ್ರ ಹಬ್ಬ ಆಯ್ತು. ಹಾಗೆ ಈ ಜೋಳ್ಗೆಲಿ ನಾವೇನೇ ಅನ್ಕೊಂಡು ಹಾಕಿದ್ರುನು ಅಕ್ಕಿ ಅದು ಆಗತ್ತೆ ಅಂತ ಆಂಟಿ ಹೇಳ್ತಿತ್ತು. ಸೊ ನಾನು ನನ್ ಮನ್ಸಲ್ಲಿ ಹಾಗೆ ಹೇಳ್ಕೊಂಡ್ ಹಾಕಿದೀನಿ. ಸಕ್ಸಸ್ ಆಯ್ತಾ ಇಲ್ವಾ ಅಂತ ಅನ್ಬಿಟ್ಟು ನೆಕ್ಸ್ಟ್ ಬರೋಂತ ವ್ಲಾಗ್ ಅಲ್ಲಿ ನಾನು ಖಂಡಿತ ತಿಳಿಸ್ತೀನಿ. ನನಗೂ ಕೆಲವೊಂದ್ ಆಸೆಗಳು ಇದೆ. ಇದಾದ್ಮೇಲೆ ಇದೇ ಆಗ್ಬೇಕು, ಇದಾದ್ಮೇಲೆ ಇದೇ ಆಗ್ಬೇಕು ಅಂತ. ಅದೇ ರೀತಿ ನಾನು ಬೇಡ್ಕೊಂಡು 3 ಜನ ಜೋಳ್ಗಿಗೂನು ನಾನು ಇದೇ ರೀತಿ ಬೇಡ್ಕೊಂಡು ಹಕ್ಕೆ ಹಾಕಿದೀನಿ. ಖಂಡಿತವಾಗ್ಲೂ ನನ್ನ ಆಸೆ ಈಡೇರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ತಿಳಿಸ್ತೀನಿ ನಾನು ಅನ್ಕೊಂಡಿದ್ ಆಗ್ತಾ ಇಲ್ವಾ ಅಂತ ಅನ್ಬಿಟ್ಟು. ಹಾಗೆ ಆಂಟಿ ಮನೆ ಹಬ್ಬದಲ್ಲಿ ಮಾಡ್ಸಿದಿಂತ ಮೆನು ಇದೆ ನೋಡಿ. ನಾನ್ ಹೇಳ್ದಂಗೆ ಕೇರ್ ನಗರದವ್ರು ಯಾರೇ ಇದ್ರು ನಾವ್ ಅಕ್ಕನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಸಣ್ಣದೇ ಫಂಕ್ಷನ್ ಇರ್ಲಿ ಇಲ್ಲ ದೊಡ್ಡದೇ ಫಂಕ್ಷನ್ ಇರ್ಲಿ ಯಾವ್ದೇ ತರ ಫಂಕ್ಷನ್ ಇದ್ರು ಅವರು ಅಡ್ಗೆ ಮಾಡ್ಕೊಡ್ತಾರೆ. ಫೈನಲಿ ನಾನ್ ಹೊರಡೋ ಸಮಯನೂ ಬಂದೇ ಬಿಡ್ತು. ನಾನ್ ಬೆಳಗಿನ ಟ್ರೈನ್ಗೆ ಬ್ಯಾಂಗ್ಳೂರಿಂದ ಮೈಸೂರ್ಗ್ ಬಂದಿದೆ. ಈಗ ಮತ್ತೆ ಸಂಜೆ ಟ್ರೈನ್ಗೆ ನಾನ್ ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಡ್ಬೇಕಾಗಂತ ಟೈಮ್ ಬಂತು. ಯಾಕಂದ್ರೆ ನನ್ಗೆ ಸ್ವಲ್ಪ ಕೆಲ್ಸ ಇತ್ತು. ಅದ್ರಿಂದ ನಾನು ಅವತ್ತೇ ಹೊರಡ್ಬೇಕಾಗಿತ್ತು. ಎಷ್ಟೊಂದ್ ಜನ ಎಲ್ಲ ಉಳ್ಕೊಳ್ಳಿ ಅಂತ ಅಂದ್ರು. ಉಳ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಕೆಲ್ಸ ಇದ್ದಿದ್ರಿಂದ ನಾನು ಅವತ್ತೇ ರಿಟರ್ನ್ ಹೊರಟೆ. ಅಕ್ಕ ಅಲ್ಲೇ ಇದ್ಲು ಸಂಜೆ ಹೊರಡ್ತೀನಿ ನಾನು ಅಂತ ಅನ್ಕೊಂಡು. ನಾವ್ ಅಪ್ಪಗಂತೂ ಬರ ಮೂಡೇ ಇಲ್ಲ. ಅಕ್ಕನ್ ಜೊತೆನೆ ಇರ್ತೀನಿ ಅನ್ಕೊಂಡು ಅವಳ ಜೊತೆನೆ ಇದ್ಲು. ಏಟ್ ಆಗ್ಬಿಟ್ಟಿತ್ತಲ್ಲ ಅದ್ರಿಂದ ಸ್ವಲ್ಪ ಮೈಯೆಲ್ಲ ಸುಡಕ್ ಕೂಡ ಸ್ಟಾರ್ಟ್ ಆಗಿತ್ತು. ಇನ್ನೇನ್ ಫೀವರ್ ಸ್ಟಾರ್ಟ್ ಆಗತ್ತೆ ಅನ್ಕೊಂಡೆ. ಆದ್ರೂನು ಕರ್ಕೊಂಡ್ ಹೊರಟೆ. ಇನ್ನ ಊರಿಗ್ ಹೋದ್ರೆ ಅಲ್ಲಿ ಏನಾದ್ರು ಮಾಡ್ಕೊಬೋದು, ಹಾಸ್ಪಿಟಲ್ಗೆ ಏನಾದ್ರು ತೋರ್ಸ್ಬೋದು ಅನ್ಕೊಂಡು. ನಮ್ ಪುಟಾಣಿ ಸ್ಟಾರ್ಟಿಂಗ್ ನನ್ನ ಹತ್ರ ಬರ್ದೇ ಇದ್ದೋನು ಈಗ ನಾನು ಹೊರಡ್ತಾ ಇದೀನಿ ಅಂದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಬರ್ತೀನಿ ಅನ್ಕೊಂಡು. ಇದೆ ಅಲ್ವಾ ಮಕ್ಳು ಬಾಂಡಿಂಗ್ ಅನ್ನೋದು. ಯಾರೇ ಹೊರ್ಗೋಗ್ತಾ ಇದ್ರು ನಾನು ಬರ್ತೀನಿ ಅನ್ನೋದ್ ಅಳ ಸ್ಟಾರ್ಟ್ ಮಾಡ್ತಾರೆ ಮಕ್ಳು. ಇವ್ರ ಮನೆಗೆ ಅಶೋಕಪುರಂ ರೈಲ್ವೆ ಸ್ಟೇಷನ್ ನಿಯರ್ ಬೈ ಆಗಿರೋದ್ರಿಂದ ಬ್ಯಾಂಗ್ಳೂರ್ ಟ್ರೈನ್ ಆಲ್ಮೋಸ್ಟ್ ಇಲ್ಲಿಂದಾನೇ ಹೊರಡುತ್ತೆ. ಅದ್ರಿಂದ ಈಸಿಯಾಗಿ ನಾವು ಹೊರಡಕ್ಕೆ ಈಸಿ ಆಯ್ತು. ಇಲ್ಲ ಅಂತ ಅಂದ್ರೆ ಈ ಟ್ರಾಫಿಕ್ ಅಲ್ಲಿ, ಅದ್ರಲ್ಲೂ ಈ ಮೈಸೂರಲ್ಲಂತೂ ತುಂಬಾನೇ ಟ್ರಾಫಿಕ್ ಆಗಿದೆ ಈಗಂತೂ. ಟ್ರಾಫಿಕ್ ಅಲ್ಲಿ ನಾವು ಸಿಟಿಗ್ ಬಂದು ಅಲ್ಲಿಂದ ಹೊರಡ್ತೀವಿ ಅಂದ್ರೆ ಲೇಟ್ ಆಗೇ ಆಗುತ್ತೆ. ಈ ಅಶೋಕಪುರಂ ಇಲ್ಲೇ ನಿಯರ್ ಬೈ ಇರೋದ್ರಿಂದ ನಾನು ಇಲ್ಲಿಂದಾನೇ ಬ್ಯಾಂಗ್ಳೂರ್ಗೆ ಹೊರಟೆ. ಬ್ಯಾಂಗ್ಳೂರ್ಗೆ ಹೋದ ತಕ್ಷಣ ನಾನೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಅಷ್ಟೊತ್ತಿಗೆ ಚೇತನ್ ಬಂದು ಕರ್ಕೊಂಡ್ ಹೋಗ್ತಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೋಡ್ತಿರ್ಬೋದು ಅಪ್ಪು ಫುಲ್ ಡಲ್ ಆಗಿದ್ದಾನೆ. ಅವ್ನಿಗೆ ಏಟ್ ಆಗಿರೋದಕ್ಕೂ ಅದಕ್ಕೂ ಫುಲ್ ಫೀವರ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅವನಿಗೆ ಬ್ಲಡ್ ಎಲ್ಲ ಕಾಣ್ಸಕ್ ಸ್ಟಾರ್ಟ್ ಆಗಿತ್ತು. ಎಷ್ಟೇ ಪ್ಲಾಸ್ಟರ್ ಚೇಂಜ್ ಮಾಡ್ತಿದ್ರು, ಕಾಟನ್ ಎಲ್ಲ ಇಟ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೀವೆಲ್ಲ ಈ ವ್ಲಾಗ್ ನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಹಾಗೆ ಈ ವ್ಲಾಗ್ ಫುಲ್ ನಾನು ವಾಯ್ಸ್ ಓವರ್ ಆಲ್ಮೋಸ್ಟ್ ಕೊಟ್ಟಿದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ ನಾನು ವಾಯ್ಸ್ ಓವರ್ ಕೊಡಬಾರ್ದು, ನ್ಯಾಚುರಲ್ ಆಗಿ ವಿಡಿಯೋ ಹಾಕ್ಬೇಕು ಅಂತ. ಬಟ್ ನಮ್ ಫ್ಯಾಮಿಲಿಯಲ್ಲಿ ಏನಾದ್ರೂ ಒಂದ್ ಮಾತಾಡಿರ್ತಾರೆ, ಅದನ್ನ ನಾನು ಅಪ್ಲೋಡ್ ಮಾಡಕ್ಕೆ ಆಗಲ್ಲ ಡೈರೆಕ್ಟ್ ಆಗಿ. ಸೊ ಅದರಿಂದ ನಾನು ಆಲ್ಮೋಸ್ಟ್ ವಾಯ್ಸ್ ಓವರ್ನೇ ಕೊಡ್ತಾ ಇರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಎಂಡ್ ಮಾಡೋಣ ಬನ್ನಿ.